ನೋಡಿ, ವಿಡಿಯೋ ವೈರಲ್ ಆದಂಥ ಬೆನ್ನಲ್ಲೇ ನಿನ್ನೆನೆ ಜೈಲಾಧಿಕಾರಿಗಳು ಖುದ್ದಾಗಿ ಪರಿಶೀಲನೆ ಮಾಡಿದ್ದಾರೆ. ಅಕ್ಷರದ ಆಧಾರದ ಮೇಲೆ ಬ್ಯಾರಕ್ಗೆ ಕೈದಿಗಳನ್ನು ಶಿಫ್ಟ್ ಮಾಡಲಾಗುತ್ತದೆ. ಹೀಗಾಗಿ ಉದ್ದೇಶಪೂರ್ವಕವಾಗಿ ವಿಡಿಯೋ ಹರಿಬಿಟ್ಟಿರುವಂಥ ಕೈದಿಗಳು ದರ್ಶನ್, ಅಭಿ ಹಾಗೂ ಆಂಡ್ರೋಸ್ ಎಂಬುವವರಿಂದ ಕೃತ್ಯ ಎಸಗಲಾಗಿದೆ. ಕೊಲೆ ಪ್ರಕರಣದ ಆರೋಪಿಗಳಾಗಿರುವಂಥದ್ದು ದರ್ಶನ್ ಮತ್ತು ಅಭಿ ಆಂಡ್ರೋಸ್. ಇನ್ನು ಪ್ರಚೋದನೆಯನ್ನ ನೀಡಿ ಈ ಥರದ ವಿಡಿಯೋ ರೆಕಾರ್ಡ್ ಮಾಡಲಾಗಿದೆ ಅಂತ ಸದ್ಯ ಪರಪ್ಪನ ಅಗ್ರಹಾರ ಠಾಣೆಯಲ್ಲಿ 3 ವಿರುದ್ಧ ಕೇಸ್ ದಾಖಲಾಗಿದೆ. ಪರಿಶೀಲನೆ ವೇಳೆ ಆರೋಪಿಗಳ ಬಳಿ 2 ಮೊಬೈಲ್ ಪತ್ತೆ ಆಗಿದೆ. ಬೇಕು ಅಂತಾನೆ ಅಲೋಕ್ ಕುಮಾರ್ ಹೆಸರನ್ನ ಬಳಕೆ ಮಾಡ್ಕೊಳ್ಳಲಾಗಿದೆ ಅಂತ ಬಾಯ್ಬಿಟ್ಟಿದ್ದಾರೆ ಆರೋಪಿಗಳು. ನೋಡಿ ಎಂತೆಂತ ಇದು ಅಂತ. ಇರೋದೇ ಜೈಲಲ್ಲಿ, ಒಂದು ಚೂರು ಭಯ ಅನ್ನೋದಿಲ್ಲ. ಜೈಲಲ್ಲಿ ಕೂತ್ಕೊಂಡು ಅಧಿಕಾರಿಗಳಿಗೆ ಕೆಟ್ಟ ಹೆಸರು ಬರಬೇಕು ಅಂತ ಮಾಡಿರೋದಂತೆ. ಇನ್ನು ಎಷ್ಟು ಮಟ್ಟಿಗೆ ಇವರಿಗೆ ಆತಂಕ, ಭಯ, ಭೀತಿ, ಪೊಲೀಸು, ಕಾನೂನು, ಶಿಕ್ಷೆ ಇದಿದೆ ಅನ್ನೋದನ್ನು ಗಮನಿಸಬೇಕಾಗತ್ತೆ. ಹೊರಗಡೆ ಇದ್ಕೊಂಡು ಇನ್ನೇನೋ ತಪ್ಪು ಮಾಡೋದು ಬಿಡಿ, ಜೈಲಿಗೆ ಹೋದರೆ ಹೆಂಗಿರುತ್ತೆ, ಯಾವ ಥರ ಪರಿಸ್ಥಿತಿ ಇರುತ್ತೆ ಅನ್ನೋದು ಗೊತ್ತಿಲ್ಲ ಅಂತ ಕೂತ್ಕೊಂಡಿರೋದೇ ಜೈಲಲ್ಲಿ. ಮತ್ತು ಅಲ್ಲಿ ಕೂತ್ಕೊಂಡು ಅಧಿಕಾರಿಗಳಿಗೆ ಕಳಂಕ ಬರೋ ಥರದಲ್ಲಿ ಮಾಡೋದು. ಏನು, ಅಯ್ಯೋ ನಾವು ಮ್ಯಾಚ್ ನೋಡ್ತೀವಿ, ಇವತ್ತು ಮ್ಯಾಚ್ ಇದೆ, ಈ ಸಲ ಕಪ್ ನಮ್ಮದೇ, ನಾವು ನೆಟ್ಫ್ಲಿಕ್ಸ್ ಯೂಸ್ ಮಾಡ್ತೀವಿ, ಯೂಟ್ಯೂಬ್ ನೋಡ್ತೀವಿ, ಕಾಲ್ ಮಾಡ್ತೀವಿ, ಮೆಸೇಜ್ ಮಾಡ್ತೀವಿ, ಇದೆಲ್ಲದ್ರ ಜೊತೆಗೆ ಇದು ನಮಗೆ ಕೊಟ್ಟಿದ್ದೆ ಅಲೋಕ್ ಕುಮಾರ್. ಅವ್ರಿಗೆ ಏನು ಬಂದಿತ್ತು ನಿಮಗೆ ಮೊಬೈಲ್ ತಂದು ಕೊಡೋದಕ್ಕೆ? ಈ ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು. ಜನಸಾಮಾನ್ಯರಿಗೆ ಹೆಂಗೆ ಅನಿಸ್ಬಿಡುತ್ತೆ ಅಂತಂದರೆ, ದೊಡ್ಡ ದೊಡ್ಡ ಅಧಿಕಾರಿಗಳು, ಅಲೋಕ್ ಕುಮಾರ್ ಅಂತವರೆಲ್ಲ ಇಷ್ಟು ದೊಡ್ಡ ಅಧಿಕಾರಿಗಳು, ಇಷ್ಟು ಸ್ಟ್ರಿಕ್ಟ್ ಆದಂಥ ಅಧಿಕಾರಿಗಳು, ಇವ್ರ ಹೆಸರುಗಳೆಲ್ಲ ಬಂದ್ಬಿಡ್ತು ಅಂತಂದಾಗ ಸಾರ್ವಜನಿಕರಿಗೆ ಏನು ಅನಿಸುತ್ತೆ ಹೇಳಿ? ಇನ್ನೇನಕ್ಕೆ ಬೇಕು ಜೈಲು? ಇನ್ನು ಯಾವ ಅಧಿಕಾರಿಗಳನ್ನು ನಾವು ನಂಬಬೇಕು? ಸ್ಟ್ರಿಕ್ಟ್ ಆದಂಥ ಅಧಿಕಾರಿಗಳು, ಖಡಕ್ ಆಫೀಸರ್ ಅಂತ ಯಾಕೆ ಹೇಳಬೇಕು? ಅಧಿಕಾರಿಗಳೇ ಇವ್ರಿಗೆ ತನ್ನ ಮೊಬೈಲ್ ಕೊಡ್ತಾರೆ ಅಂತಂದರೆ ಏನರ್ಥ ಅಂತ ಅನಿಸುತ್ತೆ. ಬಟ್ ಅಸಲಿ ಸತ್ಯಾನುಸತ್ಯತೆ ಏನು ಅಂತಂದರೆ, ಇವರು ಪೊಲೀಸ್ ಅಧಿಕಾರಿಗಳನ್ನು ಬಿಡಲ್ಲ ಅಂತಂದರೆ ಇನ್ಯಾರನ್ನು ಬಿಡ್ತಾರೆ? ಇವರು ಕೂತ್ಕೊಂಡಿರೋ ಜೈಲಲ್ಲಿ. ಒಬ್ಬ ಅಧಿಕಾರಿ ಹೆಸರನ್ನು ಹಾಳು ಮಾಡಬೇಕು ಅಂತ ಯಾವ ಹಂತಕ್ಕೆ ಇಳಿತಾರೆ ನೋಡಬೇಕಾಗತ್ತೆ. ಜೈಲು ಸಿಬ್ಬಂದಿಯ ಕಣ್ತಪ್ಪಿಸೋಕೆ ಕೈದಿಗಳಿಂದ ಮಾಸ್ಟರ್ ಪ್ಲಾನ್. ಇದ್ರ ಮಧ್ಯದಲ್ಲಿ ಇದಕ್ಕೆ ಹೇಳೋದು ಕ್ರಿಮಿನಲ್ ಮೈಂಡ್ ಅಂತ. ನಾವು ಸುಖ ಸುಮ್ಮನೆ ಯಾರ್ಯಾರನ್ನೋ ಕರೆಯೋಕ್ಕಾಗಲ್ಲ. ಕ್ರಿಮಿನಲ್ ಮೈಂಡ್ ಅಂತ ಹೇಳೋದು ಕ್ರಿಮಿನಲ್ಸ್ಗಳಿಗೆ. ಜೈಲು ಸಿಬ್ಬಂದಿಯನ್ನ ಕಣ್ತಪ್ಪಿಸೋಕೆ ಕೈದಿಗಳಿಂದ ಒಂದು ಮಾಸ್ಟರ್ ಪ್ಲಾನ್. ಮೊಬೈಲ್ಗಳನ್ನು ಜೈಲಿನಲ್ಲಿ ಕೈದಿಗಳು ಎಲ್ಲೆಲ್ಲಿ ಬಚ್ಚಿಡ್ತಾರೆ ಅಂತ ಗೊತ್ತಾದ್ರೆ ನೀವು ಕಕ್ಕ ಬಿಕ್ಕಿ ಆಗ್ಬಿಡ್ತೀರಿ. ಅಯ್ಯೋ ಇಲ್ಲೆಲ್ಲ ಬಚ್ಚಿಡ್ತಾರಾ ಅಂತ. ಜೈಲಿನಿಂದಲೇ ವಿಡಿಯೋ ಮಾಡಿ ಹರಿಬಿಟ್ಟ ಬೆನ್ನಲ್ಲೇ ಇದಕ್ಕೆ ಪರಿಶೀಲನೆ ಮಾಡಲಾಗ್ತಾ ಇದೆ. ದರ್ಶನ್ ಮತ್ತು ಅಭಿಷೇಕ್ ಇದ್ದ 9ನೇ ಬ್ಯಾರಕ್ನಲ್ಲಿ ಪರಿಶೀಲನೆ. ಈ ವೇಳೆ ಡ್ರೈನೇಜ್ ನೀರು ಹೋಗುವ ಜಾಗದಲ್ಲಿ ಮೊಬೈಲ್ ಪತ್ತೆ ಆಗಿರೋದು. ಹಾಲಿನ ಪ್ಯಾಕೆಟ್ಗಳನ್ನ ಸುತ್ತಿ ಮೊಬೈಲನ್ನು ಬಚ್ಚಿಟ್ಟಿರೋದು ಖತರ್ನಾಕ್ಗಳು. ಆರೋಪಿಗಳ ಕೈಯಲ್ಲೇ ಮೊಬೈಲ್ ಹೊರ ತರಿಸಿದ್ದಾರೆ ಅಧಿಕಾರಿಗಳು. ಇವರು ಚಾಪೆ ಕೆಳಗೆ ನುಗ್ಗಿದ್ರೆ ಪೊಲೀಸ್ ಅಧಿಕಾರಿಗಳು ರಂಗೋಲಿ ಕೆಳಗೆ ನುಗ್ಗಿಸಿರ್ತಾರೆ. ಏನಕ್ಕೆ ಹೇಳಿ? ಪುಕ್ಷಟ್ಟೆ ಕಳ್ಳರಾದವ್ರು ಇವರು. ಅವ್ರುಗಳು ಹಂಗಲ್ಲ, ಟ್ರೈನಿಂಗ್ ತೆಗೆದುಕೊಂಡು ಬಂದಿರ್ತಾರೆ. ಅದಕ್ಕೆ ಅಂತ ಹಗಲು ರಾತ್ರಿ ಬೆವರು ಸುರಿಸಿರ್ತಾರೆ, ಓದಿರ್ತಾರೆ, ಎಕ್ಸಾಮ್ಸ್ಗಳು ಬರೆದಿರ್ತಾರೆ, ಎಲ್ಲನೂ ಅಟೆಂಡ್ ಮಾಡಿರ್ತಾರೆ. ನಿಮ್ಮ ಥರ ಯಾವುದೋ ಒಂದು ಕಳ್ತನ ಮಾಡ್ಬಿಟ್ಟು ಕಳ್ಳ ಅಂತ ಅನ್ಸ್ಕೊಳ್ಳೋದಲ್ಲ. ಅಥವಾ ಯಾವುದೋ ಒಂದು 100 ರೂಪಾಯಿಗೋ 200 ರೂಪಾಯಿಗೋ ಅಥವಾ ಯಾರ್ದು ತಲೆ ತೆಗೆದುಬಿಟ್ಟು ಕಳ್ಳ ರೌಡಿ ಅಂತ ಅನ್ನಿಸ್ಕೊಳ್ಳೋದಲ್ಲ. ಪೊಲೀಸ್ ಅಧಿಕಾರಿಗಳಿಗೆ ಇವ್ರಿಗೆ ಎಲ್ಲೆಲ್ಲಿ ಬಚ್ಚಿಟ್ಟಿದ್ದಾರೆ ಅಂತ ಗೊತ್ತಾಗಬೇಕು ಅಂತ ಕರ್ಕೊಂಡು ಹುಡುಕ್ಸಿದ್ದಾರೆ. ನೀವು ನೋಡ್ತಾ ಇರ್ಬೋದು. ಯಾಕೆ ಬೇಕಿತ್ತಿದ್ದು? ಇದು ಒಂಥರ ಶೋಕಿ ಅಂತ ಹೇಳಬೇಕು ಅಥವಾ ತಿಕ್ಲತನ ಅಂತ ಅನ್ಬೇಕೋ ಗೊತ್ತಾಗ್ತಾ ಇಲ್ಲ. ಇರೋದೇ ಜೈಲಲ್ಲಿ, ಅಲ್ಲಿ ಕೂತ್ಕೊಂಡು ವಿಡಿಯೋ ಮಾಡೋದು. ಏನು ಸಾಧನೆ ಇದ್ರದ್ದು? ಇದರಿಂದ ಏನು ಬಂತು ನಿಮಗೆ? ಜೈಲಿಗೆ ಕಳಿಸಿದ ಏನಕ್ಕೆ? ಪರಿವರ್ತನೆ ಆಗಲಿ. ಇವ್ರಿಗೆ ಯಾವ ಸೀಮೆ ಪರಿವರ್ತನೆ ಆಗಿದೆ ಅರ್ಥ ಆಗಲ್ಲ. ಇನ್ನೂ ಹದಗೆಟ್ಟು ಹೋಗಿದ್ದಾರೆ ಬಿಟ್ರೆ ಪರಿವರ್ತನೆ ಅಂತೂ ಆಗಿಲ್ಲ. ಇಡೀ ಸಮಾಜದ ವ್ಯವಸ್ಥೆನೇ ಹಾಳು ಮಾಡುವಂಥದ್ದು. ಕಾನೂನು ಸುವ್ಯವಸ್ಥೆ ಮೇಲೆ ಎಂಥ ಗೌರವ ಇಟ್ಕೊಂಡಿರ್ತೀವಿ ಹೇಳಿ? ಎಲ್ಲ ಹದಗೆಡಿಸೋ ಕೆಲಸ ತಾನೇ ಇದು. ಅಲೋಕ್ ಕುಮಾರ್ ಹೆಸರಿನಲ್ಲಿ ಮೊಬೈಲ್ ಹಿಡಿದು ವಿಡಿಯೋ ಪ್ರಕರಣ ಘಟನೆ ಸಂಬಂಧ 3 ಜೈಲು ಸಿಬ್ಬಂದಿಯ ತಲೆದಂಡ ಆಗಿದೆ. 3 ವಾರ್ಡರ್ಗಳ ಅಮಾನತು ಮಾಡಿ ಕಾರಾಗೃಹ ಡಿಜಿಪಿ ಆದೇಶ ಹೊರಡಿಸಿದ್ದಾರೆ. ಕಾರಾಗೃಹ ಇಲಾಖೆ ಡಿಜಿಪಿ ಅಲೋಕ್ ಕುಮಾರ್ ಅವರಿಂದ ಈ ಆದೇಶ. ಶಿವಾನಂದ ಕರ್ಲಿಬಟ್ಟಿ, ನಿರಂಜನ್ ಕಾಮತ್, ಹನುಮಂತಪ್ಪರನ್ನ ಸಸ್ಪೆಂಡ್ ಮಾಡಲಾಗಿದೆ. ಏನು ಮಾಡ್ತಾ ಇದ್ರು ಇವರು? ಮೊಬೈಲ್ ಇಟ್ಕೊಂಡಿರ್ತಾರೆ, ವಿಡಿಯೋ ಮಾಡಿ. ಇವ್ರಿಗೆ ವಿಡಿಯೋ ಮಾಡೋಷ್ಟು ಪುರ್ಸೋತ್ ಸಿಗುತ್ತೆ ಅಂತ ಹೇಳಿದ್ರೆ ಚೆಕ್ಕಿಂಗು ಇನ್ನೊಂದು ಮತ್ತೊಂದು ಏನೂ ಮಾಡಲ್ವಾ? ಮೊಬೈಲು ಎಲ್ಲಿ ಬೇಕಲ್ಲೇ ಹಾಲಿನ ಪ್ಯಾಕೆಟಲ್ಲೋ ಇನ್ನೊಂದ್ರಲ್ಲೋ ಮತ್ತೊಂದ್ರಲ್ಲೋ ಕದ್ದಿಡ್ತಾರೆ ಅಂದರೆ ನೀವು ಚೆಕ್ ಮಾಡಲ್ವಾ? ಎಲ್ಲಿ ಬೇಕಾದ್ರೆ ಇಟ್ಕೊಂಡು ಕೂತಿರ್ಬೋದಾ? ಮೊಬೈಲ್ ಯೂಸ್ ಮಾಡ್ಬೋದಾ? ಇಷ್ಟೆಲ್ಲ ಸ್ಟ್ರಿಕ್ಟ್ ಆದಂಥ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ತಂದ್ರೂ ಮತ್ತೆ ಹೆಂಗೆ ಜೈಲ ಒಳಗಡೆ ನಡೆಯೋದು ಹೊರಗಡೆ ಗೊತ್ತಾಗತ್ತೆ? ಉದ್ದೇಶಪೂರ್ವಕವಾಗಿಯೇ ಹೊರಗಡೆಲ್ಲ ಪುಕಾರಾಗಲಿ ಅಂತಾನೆ, ಪ್ರಚಾರ ಆಗಲಿ ಅಂತಾನೆ ವಿಡಿಯೋ ಮಾಡಿಬಿಡ್ತಾರೆ. ಅದು ಕೂಡ ನಿಮ್ಗಳ ತಲೆಗೆ ಹೋಗಲ್ಲ ಅಂತಂದರೆ ಅಧಿಕಾರಿಗಳು ಇನ್ಯಾವ ಸೀಮೆ ಕೆಲಸ ಮಾಡ್ತಾ ಇದ್ದೀರಾ ನೀವುಗಳು? ನಿಮ್ಮದೇ ಅಧಿಕಾರಿಗಳ ಮಾನ ಮರ್ಯಾದೆ ಹರಾಜು ಹಾಕೋದಕ್ಕೆ ನೀವುಗಳೇ ಸಾಥ್ ಕೊಟ್ಟಿದ್ದೀರಾ? ನಿಮ್ಮದೇ ಇಲಾಖೆಯ ಮರ್ಯಾದೆಯನ್ನು ಊರು ತುಂಬ ಪಸರಾಗಲಿ ಅಂತ ಅಂದ್ಬಿಟ್ಟು ನೀವುಗಳೇ ಸಪೋರ್ಟ್ ಮಾಡ್ತಾ ಇದ್ದೀರಾ?
ಇದೊಂದು ಉಂಟು. ಏನು ಹೇಳಿ, ಉನ್ನತ ಅಧಿಕಾರಿಗಳನ್ನು ಸಿಕ್ಕಾಕಿಸೋದೋ ಅಥವಾ ಇನ್ನೊಂದೋ ಮತ್ತೊಂದೋ, ಅದಕ್ಕೆ ಇನ್ಯಾರಿಗೂ ಕುಮ್ಮಕ್ಕು ಕೊಡೋದು. ಯಾಕೆ ಬೇಕು ಈ ಥರದ ಕೆಲಸಗಳು? ಇದೀಗ ಆದೇಶ ಮಾಡಿದ್ದಾರೆ ನೋಡಿ. ಇಲ್ಲಿ ಅಧಿಕಾರಿಗಳ ಹೆಸರು ಹಾಳು ಮಾಡೋದಕ್ಕೆಂತಲೇ ಈ ಥರದ ಕೆಲಸ ಮಾಡ್ತಾರೆ ಅಂತಂದರೆ, ಜೈಲಲ್ಲಿರೋ ಖೈದಿಗಳು ಇನ್ನು ಜನಸಾಮಾನ್ಯವರನ್ನು, ನಮ್ಮಂಥ ನಿಮ್ಮಂಥವ್ರನ್ನು ಬಿಟ್ಬಿಡ್ತಾರ ಅವರು? ಹೊರಗಡೆ ಇನ್ನೆಷ್ಟು ಕ್ರಿಮಿನಲ್ ಕೇಸಸ್ಗಳಲ್ಲಿ ಭಾಗಿಯಾಗಲ್ಲ ಇವ್ರುಗಳು? ಇನ್ಯಾವ ಥರದ ಹಾಗೆತನ, ಇನ್ಯಾವ ಥರದ ಸೇಡು ಇವ್ರಿಗೆ? ನಾವು ಮೊಬೈಲ್ ನೋಡ್ತಾ ಇದ್ದೀವಿ, IPL ಮ್ಯಾಚ್ ನೋಡ್ತೀವಿ, ಈ ಸಲ ಕಪ್ ನಮ್ಮದೆ. ಇವರಲ್ಲಿ ರೆಸಾರ್ಟಲ್ಲಿ ಕುತ್ಕೊಂಡಿದ್ದಾರೆ, ಇವರು ಹೋಮ್ ಸ್ಟೇಯಲ್ಲಿ ಕುತ್ಕೊಂಡಿದ್ದಾರೆ, ಮ್ಯಾಚ್ ನೋಡ್ತಾರಂತೆ. ಮ್ಯಾಚ್ ಅದಕ್ಕೆ ಅಧಿಕಾರಿಗಳೇ ತಂದು ಮೊಬೈಲ್ ಕೊಟ್ರಂತ. ಏನು ಅಲೋಕ್ ಕುಮಾರ್ ಅವ್ರ ಮಾವನ, ಬೀಗ್ರ, ಚಿಕ್ಕಪ್ಪ ದೊಡ್ಡಪ್ಪನ? ಸುಮ್ಮನೆ ಅಧಿಕಾರಿಗಳ ಹೆಸರು ಹಾಳು ಮಾಡುವಂಥ ಕೆಲಸ ನೋಡಿ. ಕೇವಲ ಅಧಿಕಾರಿಗಳ ಹೆಸರು ಅಂತ ಅಲ್ಲ, ಇದು ಇಡೀ ಇಲಾಖೆಯ ಮೇಲೆ ಒಂಥರ ಮೆಸೇಜ್ ಪಾಸ್ ಆಗಲ್ವಾ? ಈ ಬಗ್ಗೆ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಸಂತೋಷ್. ಈ ಜೈಲೊಳಗಡೆ ಏನು ನಡೆಯುತ್ತೆ ಅನ್ನುವಂಥ ವಿಡಿಯೋ ಸಾಕಷ್ಟು ಬಾರಿ ವೈರಲ್ ಆಗಿದೆ. ಆದರೆ ಒಬ್ಬ ಖಡಕ್ ಆಫೀಸರ್, ಉನ್ನತ ಅಧಿಕಾರಿ ಹೆಸರು ಹಾಳು ಮಾಡೋಕ್ಕೆ ಅಂತಲೇ ಒಂದು ಮಾಸ್ಟರ್ ಪ್ಲಾನ್ ಆಗುತ್ತೆ ಅಂದರೆ, ಯಾರ್ಯಾರು ಇನ್ವಾಲ್ವ್ ಆಗಿದ್ದಾರೆ ಇದರಲ್ಲಿ? ಇಲಾಖೆಯವರು ಇನ್ವಾಲ್ವ್ ಆಗಿರೋ ಅಥವಾ ಇವ್ರಿಗೆ ಕುಮ್ಮಕ್ಕು ಕೊಟ್ಟಿದ್ದೇನು, ಅಂಥದ್ದು ದ್ವೇಷ ಏನು ಅಂತ ಸಂತೋಷ್? ಏನು ಅಲೋಕ್ ಕುಮಾರ್ ಜೈಲು DG ಆಗಿ ಅಧಿಕಾರ ವಹಿಸಿಕೊಂಡ ಮೇಲೆ ಸಾಕಷ್ಟು ಬದಲಾವಣೆಗಳನ್ನ ಪರತ್ನಗರ ಒಳಗೆ ಮತ್ತು ರಾಜ್ಯದ ವಿವಿಧ ಜೈಲುಗಳಲ್ಲಿ ಮಾಡ್ತಾ ಇರುವಂತದ್ದು. ಪ್ರಮುಖವಾಗಿ ಕೈದಿಗಳು ಒಳಗಿಟ್ಕೊಂಡ ಸಜಾ ಕೈದಿಗಳಿರ್ಬೋದು, ವಿಚಾರಣಾದ ಕೈದಿಗಳಿರ್ಬೋದು, ಇವರು ಅಲ್ಲಿ ಅಕ್ರಮ ಚಟುವಟಿಕೆಗಳು ಒಳಗೆ ಎಣ್ಣೆ ತಯಾರಿಸೋದಿರ್ಬೋದು, ಗಾಂಜಾ ಇರ್ಬೋದು, ಅದ್ರ ಜೊತೆಗೆ ಮೊಬೈಲ್ಗಳಿರ್ಬೋದು, ಹಣಕಾಸಿನ ವ್ಯವಹಾರ ಇರ್ಬೋದು, ಮತ್ತೆ ಈ ಜೈಲಿನ ನಿಯಮಗಳನ್ನ ಉಲ್ಲಂಘನೆ ಮಾಡಿ ಇವ್ರಿಗೆ ಯಾವ ರೀತಿಯಾಗಿ ಬೇಕು ರಾಯಲ್ ಲೈಫ್ ಅನ್ನ ಒಳಗಡೆ ಲೀಡ್ ಮಾಡ್ತಾ ಇದ್ರು, ಅಂತವ್ರ ವಿರುದ್ಧ ಕಠಿಣ ಕ್ರಮವನ್ನು ತೆಗೆದುಕೊಳ್ತಾ ಇರುವಂತದ್ದು. ಅದರ ಜೊತೆಗೆ ಜೈಲಿನಲ್ಲಿ ಸಜಾ ಕೈದಿಗಳು ಮತ್ತು ವಿಚಾರಣಾದ ಕೈದಿಗಳನ್ನ ABCD ಈ ರೀತಿಯಾಗಿ 4 ವರ್ಗಗಳನ್ನಾಗಿ ಮಾಡಿ ಎಲ್ಲರನ್ನೂ ಕೂಡ ಬೇರೆ ಬೇರೆ ಕಡೆ ಇಡ್ತಾ ಇರುವಂತದ್ದು. ಅಂದ್ರೆ ಕ್ರಿಮಿನಲ್ಸ್ಗಳು ಹೆಚ್ಚಾಗಿ ನಟೋರಿಯಸ್ ಯಾರು ಇರ್ತಾರೆ ಅಂತವ್ರ ಮೇಲೆ ಅಧ್ಯಯನ ಕಣ್ಣಿಟ್ಟಿರುವಂತದ್ದು. ಸ್ವಲ್ಪ ಸಾಫ್ಟ್ ಆಗಿ ಯಾರು ಇರ್ತಾರೆ ಅಂತವ್ರನ್ನ ದುರುಪಯೋಗ ಪಡಿಸ್ಕೊಳ್ಬಾರ್ದು ಇವರೆಲ್ಲ ಅಂತ ಹೇಳಿ ಆ ಕಾರಣಕ್ಕೆ ಅವ್ರನ್ನ ಮತ್ತೊಂದು ಬ್ಯಾರಕ್ಗಳಿಗೆ ಇಡುವಂತ ಕೆಲಸಗಳನ್ನ ಮಾಡ್ತಾ ಇರುವಂತದ್ದು. ಹೀಗಾಗಿ ಅಲೋಕ್ ಕುಮಾರ್ ಬಂದ ಬಳಿಕ ಜೈಲಿನ ಒಳಗಿದ್ದಂತಹ ಏನೋ ಸಜಾ ಕೈದಿಗಳು ಮತ್ತು ವಿಚಾರಣಾ ಕೈದಿಗಳು ಅವ್ರಿಗೆ ಬರಬೇಕಾಗಿದ್ದ ಸವಲತ್ತುಗಳು ಯಾವ ಕೂಡ ಸರಿಯಾಗಿ ಸಿಗ್ತಾ ಇಲ್ಲ. ಮತ್ತೆ ಪದೇ ಜೈಲ್ ಮೇಲೆ ರೈಡ್ಗಳಾಗ್ತಾ ಇರುವಂತದ್ದು ಇವೆಲ್ಲವೂ ನಡೀತಾ ಇದೆ. ಈ ಕಾರಣಕ್ಕಾಗಿ ಅಲೋಕ್ ಕುಮಾರ್ನೇ ಅಲ್ಲಿಂದ ಹೊರಗಡೆ ಕಳಿಸ್ಬಿಟ್ರೆ, ಅವ್ರ ಮೇಲೆ ಕಳಂಕವನ್ನ ತಂದ್ರೆ, ಅವ್ರ ಮೇಲೆ ಇಲ್ಲ ಸಲ್ಲದ ಆರೋಪಗಳನ್ನ ಮಾಡಿದ್ರೆ ಅವ್ರನ್ನ ಸರ್ಕಾರ ವರ್ಗಾವಣೆ ಮಾಡಬಹುದು. ಮಾಧ್ಯಮಗಳು ಕೂಡ ಸುದ್ದಿಗಳು ಬಿತ್ತರಾದ ಸಂದರ್ಭದಲ್ಲಿ ಅವ್ರನ್ನ ಅಲ್ಲಿಂದ ಎತ್ತಂಗಡಿಯನ್ನ ಮಾಡಿಸಬಹುದು ಅನ್ನೋ ಕಾರಣಕ್ಕಾಗಿ ಹೆನ್ನೂರು ಬಂಡೆ ಅಂದ್ರೆ ಹೆನ್ನೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಕೊಲೆ ಪ್ರಕರಣದಲ್ಲಿ ಬಂಧನವಾಗಿದ್ದ ಆರೋಪಗಳು, ಅದರ ಜೊತೆ ಬ್ಯಾಡರಹಳ್ಳಿಯಲ್ಲಿ ಇದ್ದಂತ ನಟೋರಿಯಸ್ ರೌಡಿ ಶೀಟರ್ ನ ಗ್ಯಾಂಗ್ ನಲ್ಲಿ ಇದ್ದಂತ ಕೆಲವರು ಈ ಕೃತ್ಯಗಳನ್ನ ಮಾಡಿರುವಂತದ್ದು. ಉದ್ದೇಶಪೂರ್ವಕವಾಗಿ ನಾಳೆ ಮ್ಯಾಚ್ ಇದೆ, ನಾವಿಲ್ಲಿ ನೋಡ್ತಾ ಇದ್ವಿ, ಇಲ್ಲಿ ನೆಟ್ಫ್ಲಿಕ್ಸ್ ಸಿಗುತ್ತೆ, TV ಸಿಗುತ್ತೆ, ಎಲ್ಲವೂ ಕೂಡ ನಮಗೆ ಅವೈಲೇಬಿಲಿಟಿ ಇದೆ ಅಂತ ಹೇಳಿ ಅವರು ಹೇಳ್ಕೊಂಡು ವಿಡಿಯೋ ಮಾಡಿ ಹರಿಬಿಟ್ಟಿರುವಂತದ್ದು. ಇದು ಒಂದು ಭಾಗ ಆದ್ರೆ, ಮತ್ತೊಂದು ಕಡೆ ಆ ಮೊಬೈಲ್ಗಳು ಎಲ್ಲಿಂದ ಸಿಕ್ತು ಅವ್ರಿಗೆ ಅಂತ ನಾವು ನೋಡ್ತಾ ಹೋಗೋದಾದ್ರೆ, ನಾವು ದೃಶ್ಯಾವಳಿಗಳನ್ನ ನೋಡಿದ್ರೆ ಗೊತ್ತಾಗುತ್ತೆ. ಮೊಬೈಲ್ಗಳನ್ನ ತೆಗೆದುಕೊಂಡು ಈ ಯೂಸ್ಡ್ ಹಾಲಿನ್ ಪಾಕೆಟ್ ಗಳೇನಿರುತ್ತೆ ಅದ್ರೊಳಗೆ ಒಂದು 7-8 ಹಾಲಿನ್ ಪಾಕೆಟ್ ಒಳಗಡೆ ಮೊಬೈಲ್ಗಳನ್ನ ಇಡುವಂತದ್ದು, ಸುತ್ತಿ ಅದನ್ನ ಲಾಕ್ ಮಾಡಿ ಈ ಡ್ರೈನೇಜ್ಗೆ ಹೋಗುವಂತ ಏನು ಟಾಯ್ಲೆಟ್ ಪೈಪ್ ಗಳೇನಿರುತ್ತೆ ಆ ಪೈಪ್ ಒಳಗಡೆ ಇವರು ಇಡುವಂತದ್ದು, ಮತ್ತು ಅದನ್ನ ಬೇಕು ಅಂದಾಗ ರಾತ್ರಿ ವೇಳೆ ತೆಗೆದುಕೊಂಡು ಉಪಯೋಗ ಮಾಡುವಂತ ಕೆಲಸವನ್ನ ಮಾಡ್ತಾ ಇರುವಂತದ್ದು. ಸೊ ಇದು ಕೂಡ ಬೆಳಕಿಗೆ ಬಂದಿದೆ. ಸದ್ಯ ಈ ಬಗ್ಗೆ ಪ್ರಕರಣ ದಾಖಲು ಮಾಡ್ಕೊಂಡಿರುವಂತಹ ಪರತ್ನಗರ ಪೊಲೀಸರು ಆರೋಪಿಗಳನ್ನ ವಶಕ್ಕೆ ಪಡೆದು ವಿಚಾರಣೆಯನ್ನ ಮಾಡ್ತಿದ್ರು. ಉದ್ದೇಶ ಪೂರ್ವಕವಾಗಿ ಅವರ ಹೆಸರನ್ನ ಹೇಳ್ಸಿದ್ದಾರಂತೇನು ಕೂಡ ಆರೋಪಿಗಳು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿರುವಂತದ್ದು. ಸೊ ಇದರ ಜೊತೆಗೆ ಇನ್ನು ಜೈಲಿನಲ್ಲಿ ನೆಟ್ವರ್ಕಿಂಗ್ ಬರಬಾರ್ದು ಅಂದ್ರೆ ನೆಟ್ವರ್ಕ್ ಬರೋ ರೀತಿಯಲ್ಲಿ ಯಾವುದೇ ರೀತಿಯಲ್ಲಿ ಜೈಲಿನಲ್ಲಿರುವಂತ ವಿಚಾರಣಾ ಕೈದಿಗಳು ಮತ್ತು ಸಜಾ ಕೈದಿಗಳು ಮೊಬೈಲ್ಗಳನ್ನ ಯೂಸ್ ಮಾಡಬಾರ್ದು ಅಂತ ಹೇಳಿ ಅಲ್ಲಿಗೆ ನೆಟ್ವರ್ಕ್ ಜಾಮರ್ ಅನ್ನ ಹಾಕಿದ್ರೆ, ಅದಾದ್ರೂ ಕೂಡ ಎಲ್ಲ ಒಂದು ಕಡೆ ಏರ್ಟೆಲ್ ನ ನೆಟ್ವರ್ಕ್ ಸಿಗ್ತಾ ಇದೆ ಅನ್ನೋದು ಮಾಹಿತಿ ಸಿಗ್ತಾ ಇರುವಂತದ್ದು. ಈ ಕಾರಣಕ್ಕಾಗಿ ಆ ಬಗ್ಗೆಯೂ ಸಂಬಂಧಪಟ್ಟ ಇಲಾಖೆ ಏನಿದೆ ಅವ್ರ ಜೊತೆ ಮಾತನಾಡ್ಲಿಕ್ಕೆ ಅಲೋಕ್ ಕುಮಾರ್ ಅವರು ಸೂಚನೆಯನ್ನು ಕೊಟ್ಟಿರುವಂತದ್ದು. ಮತ್ತು ಈ ರೀತಿ ಇದರಲ್ಲಿ ಭಾಗಿಯಾಗಿದ್ದಂತ ಕೆಲವರು ಅಂದ್ರೆ ಅವರ ಉಸ್ತುವಾರಿಯಲ್ಲಿ ಯಾವ ಸೆಲ್ಗಳಿರುತ್ತೆ, ವಾರ್ಡರ್ಗಳು, ಅವರು ಇದಕ್ಕೆ ನೇರವಾಗಿ ಹೊಣೆ ಮಾಡಿ 3 ಕೂಡ ಅಮಾನತ್ ಮಾಡಿರುವಂತದ್ದು. ಸದ್ಯ ಅದ್ರ ಜೊತೆಗೆ ಇನ್ನಾರಾದ್ರೂ ಭಾಗಿಯಾಗಿದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ತನಿಖೆಯನ್ನ ನಡೆಸ್ತಾ ಇರುವಂತದ್ದು ನೀತಿ. ಥ್ಯಾಂಕ್ ಯು ಸಂತೋಷ್. ತಮ್ಮ ಡೀಟೇಲ್ಸ್ಗೆ ಬೆಂಗಳೂರು ಮ್ಯಾಚ್ ಬೇರೆ, ಈ ಸಲ ಕಪ್ಪು ನಮ್ದೇ, ಈ ಸಲ ಕಪ್ಪು ನಮ್ದು. ನೋಡಿ ನಮ್ಮ ಹುಮಾಯೂನು ಇವನು RCB ಆಡ್ತಾನೆ. ನಮಗೆ ಈ ಫೋನ್ ತಗೊಂಬಂದು ಕೊಟ್ಟಿದ್ದು IPS, ಈ ಫೋನ್ ತಗೊಂಬಂದು ಕೊಟ್ಟಿದ್ದು ಅಲೋಕ್ ಕುಮಾರ್.
DG. ಇಲ್ಲಿ ಕಾಸು ಕೊಟ್ಟರೆ ಎಲ್ಲ ಸಿಗುತ್ತೆ. ಬೆಂಗಳೂರು ಮ್ಯಾಚ್ ಬೇರೆ ಈ ಸಲ. ನೋಡಿ ಫ್ರೆಂಡ್ಸ್, ಜೈಲಲ್ಲಿ ಕೂತ್ಕೊಂಡು ರೀಲ್ಸ್ ನೋಡ್ತಾ ಇದ್ದಾನೆ ಇವನು. ಇಲ್ಲಿ ನೋಡಿ ಇವನು ನೋಡಿದ್ರೆ ಇಲ್ಲ ನೆಟ್ಫ್ಲಿಕ್ಸಲ್ಲಿ ಮೂವಿ ನೋಡ್ತಾನೆ ಫ್ರೆಂಡ್ಸ್. ಇವನು ನೋಡಿ ಪ್ರೊಡ್ಯೂಸ್ ಮಾಡ್ತಾರೆ. ಇಲ್ಲಿ ನೋಡಿ ಫ್ರೆಂಡ್ಸ್, ಜೈಲಲ್ಲಿ ಕೂತ್ಕೊಂಡು ರೀಲ್ಸ್ ನೋಡ್ತಾ ಇದ್ದಾನೆ ಇವನು. ಇಲ್ಲಿ ನೋಡಿ ಇವನು ನೋಡಿದ್ರೆ ಇಲ್ಲ ನೆಟ್ಫ್ಲಿಕ್ಸಲ್ಲಿ ಮೂವಿ ನೋಡ್ತಾನೆ ಫ್ರೆಂಡ್ಸ್. ಇವನು ನೋಡಿ ಪ್ರೊಡ್ಯೂಸ್ ಮಾಡ್ತಾರೆ. ಇಲ್ಲಿ ನೋಡಿ ಫ್ರೆಂಡ್ಸ್, ಜೈಲಲ್ಲಿ ಕೂತ್ಕೊಂಡು